ಗಾಡಿ ಇದೆ, ನಂದು ಕಟ್ಟಿ ಆಗಿದೆ. ಸೊ ಎದುರುಗಡೆ ಟ್ರಾವೆಲಿಂಗ್ ವೀಡಿಯೋ, ಮೋಟೋ ಲಾಗಿಂಗ್ ವೀಡಿಯೋ ಈ ಥರ ಬರಲಿ ಅಂತ ಹಾರೈಸಿ ಗೈಸ್. ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ಕೊಡ್ತೀನಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಏನಿಲ್ಲ, ಗಂಟೆ ಒಂದು ಆಗ್ತಾ ಬಂತು, ಏನಾದರೂ ತಿನ್ನಬೇಕು. ಸೊ ಇದೆಲ್ಲ ನೆನ್ನೆ ತೊಳೆದು ಇಟ್ಟಿರೋದು ಪಾತ್ರೆನ ಇಟ್ಕೊಂಡು. ಸೊ ಮೊನ್ನೆ ಗಣೇಶನ ಒಂದು ಪ್ರೋಟೀನ್ ಕೊಟ್ಟಿದ್ದಾನೆ ಗೈಸ್, ಅದನ್ನು ಒಂದು ಸದನ ಮಾಡಿಲ್ಲ. ಗೌತಮದಲ್ಲಿ ಬರೀ ಬೇರೆ ತಿಂತಾನೆ ಇದನ್ನು, ಹೈಜಿನಿಕ್ ಪ್ರೋಟೀನ್ ಚಾಕ್ಲೇಟ್. ಸೊ ಓಕೆ, ಇದನ್ನೊಂದು ಹಾಲಿಗೆ ಹಾಕಿ ಹಾಲು ಆರ್ಡ್ರ್ ಮಾಡ್ತೀನಿ, ಬರಬೇಕಿನ್ನು. ಸೊ ಇವತ್ತು ಬೆಳಗ್ಗೆ ರಜೆ. ಗಣೇಶನ ಮತ್ತು ರತನ್ ಬಂದಿದ್ದಾರೆ. ಗಣೇಶನ ಅದಕ್ಕೆ ಮೊಬೈಲ್ ಸಿಗ್ತಿದೆ ನೋಡಿ, ಮೋಟೋ ಲಾಗಿಂಗ್ ಮಾಡ್ತಿದ್ದಾನೆ, ಮೋಟೋ ಲಾಗಿಂಗ್. ಸೊ ಓಕೆ, ಒಂದು ಇನ್ಸೂರೆನ್ಸ್ ಕಟ್ಟಬೇಕು, ಈಗ ಹೋಗ್ಬೇಕು, ಅದನ್ನೊಂದು ತಿನ್ನು ಮತ್ತೆ ಹೋಗು. ಹಾಂ ಓಕೆ, ಆಲ್ ದ ಬೆಸ್ಟ್. ಅವ ಆ ಕಪ್ಪದ ತೋಜಿಲ್ಲ, ಅವು ತೋಜಿಲ್ಲ ಆಯ್ತ. ಸ್ಟೈಲ್, ನ್ಯೂ ಸ್ಟೈಲ್ ಅದು ಗೈಸ್. ಸೊ ಓಕೆ ಗೈಸ್, ಈಗ ಒಂದು ಹಾಲು ಬರುತ್ತೆ, ಇನ್ಸ್ಟಾಮಾರ್ಟಿಂದಲ್ಲೇ ಆರ್ಡ್ರ್ ಮಾಡಿದ್ದೇನೆ, ಪ್ರೋಟೀನ್ ತಿಂದು ಮತ್ತೆ ಹೋಗುವ. ಓಕೆ ಬಾಯ್. ಸೊ ಗೈಸ್, ಇನ್ಸ್ಟಾಮಾರ್ಟಿಂದ ಹಾಲು ಆರ್ಡ್ರ್ ಮಾಡಿದೆ, ಬಂದಿದೆ ಗುಡ್ ಲೈಫ್ ನಂದಿನಿ ಅವ್ರದ್ದು. ಇದು ನಮ್ಮ RCB ಇದೆ ನೋಡಿ, ಇಲ್ಲಿ JRCB ಚಾಲೆಂಜರ್ಸ್ ಬೆಂಗಳೂರು. ಈಗ ನನಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಗಣೇಶನಿಗೆ ಗೊತ್ತು. ಅವು ಎಂಚ ಪ್ರೋಟೀನ ಅವು ಹೆಂಗೆ ಕಣಪೆ ಈಗ ಎಂಚ ಹಬ್ಬ ನಂದು ಯಾನೂರೆಲ್ಲ ತಿಂತಿದ್ವಿ ಮಾರೆ. ಅದು ಪ್ರೋಟೀನ್ ಮಾಡಲಿಕ್ಕೆ ತಂದಿದ್ದಾನೆ ಹಾಲು. ಸೊ ಪ್ರೋಟೀನ್ ಇಲ್ಲುಂಟು. ಇದು ಚಾಕ್ಲೇಟ್ ಓಕೆ, ಇದು ಮಾಡಿ ತಿನ್ನುವ. ಅಲ್ಲಿಗೆ ಚೂರು ಸಹ ಮಿಕ್ಸ್ ನೀರು ಹಾಕಲಿಲ್ಲ, ಡೈರೆಕ್ಟ್ ಪ್ಯೂರ್ ಆಲ್ ಹಾಗೆ ಇದೆ. ಸೊ ಹಾಗಾಗಿ ದಪ್ಪ ಆಯಿತು. ಸೊ ಗೈಸ್, ಪ್ರೋಟೀನ್ ತಿಂದಾಯಿತು. ಸೊ ಹಾಗಾಗಿ ಈಗ ಕಾಫಿ ಕುಡಿತಿದೆ, ಕಾಫಿ ಮಾಡ್ಕೊಂಡು, ಹಾಲು ಉಳಿದಿತ್ತಲ್ಲ. ಸೊ ಹಾಗಾಗಿ ಸೊ ಓಕೆ, ಕಾಫಿ ಕುಡಿದು ಮತ್ತೆ ನೋಡೋಯ್ತೇನೆ ಕೆಲಸ. ಬಾಯ್ ಗೈಸ್. ಈಗ ಇನ್ಸೂರೆನ್ಸ್ ಕಟ್ಲಿಕ್ಕೆ ಬಂದಿದ್ದೇವೆ. ಸೊ ನಾವು ಅಲ್ಲಿ ಶೋರೂಮ್ಗೆ ಹೋಗಲಿಲ್ಲ ಇನ್ಸೂರೆನ್ಸ್ ಕಟ್ಟಲಿಕ್ಕೆ. ಗಣೇಶನಂದು ಗಾಡಿ ಇದೆ, ನಂದು ಕಟ್ಟಿ ಆಗಿದೆ. ಸೊ ಎದುರುಗಡೆ ಸೊ ಇನ್ಸೂರೆನ್ಸ್ ಕಟ್ಟಿ ಹೋಗುವ. ಗೈಸ್, ಇನ್ಸೂರೆನ್ಸ್ ಕಟ್ಟಿ ಬಂದು ಸೊ ಅಲ್ಲಿಂದ ಹೋಗ್ಬೇಕಾದ್ರೆ ಈಗ ವೆಜ್ ಊಟ ಮಾಡ್ತಾಯಿದ್ದೀವಿ. 1:01 ಆಯಿತು. ಇನ್ಸೂರೆನ್ಸ್ ಕಟ್ಟಿ ಬಂದಿದ್ದು ಇದು ನೋಡಿ, 2027 26-27 ಅಲ್ಲಿ ತನಕ ವ್ಯಾಲ್ಯುಬಲ್ ಇದೆ, ವ್ಯಾಲಿಡಿಟಿ ಇದೆ. ಸೊ ಓಕೆ, ರತನ್ ಇದ್ದಾನೆ, ಗಣೇಶನ. ಈಗ ನಾನು ಮತ್ತು ರತನ್ ಪಲಾವ್ ಹೇಳಿದ್ವಿ, ಗಣೇಶನಿಗೆ ಊಟ, ಅದರೊಟ್ಟಿಗೆ ಮೆಣಸು ಬಜೆ ಗೈಸ್. 1 ವರ್ಷದ ಮಾತ್ರದ ಒಂದು ಇನ್ಸೂರೆನ್ಸ್, 1 ವರ್ಷದ ಮಾತ್ರದ. ಸೊ ಓಕೆ, ತಿಂದ್ಬಿಟ್ಟು ಮತ್ತೆ ಸಿಗ್ತೆ, ಬಾಯ್. ಪಲಾವ್ ಬಂದಿದೆ, ಪಲಾವ್ ತಿನ್ನುವ. ಗಣೇಶನ ಊಟ ಮಾಡ್ತಿದ್ದಾನೆ, ಊಟ ಮಾಡಿ ಮತ್ತೆ ಸಿಗ್ತೆ, ಬಾಯ್. ಸೊ ಗೈಸ್, ತಿಂಡಿ ಊಟ 2 ಅಂದ್ಕೊಳ್ಳಿ. ಸೊ 2 ಮಾಡಿ ಈಗ ರೂಮಿಗೆ ಬಂದೆ. ಸೊ ಹೊರಗಡೆ ಹೋಗುವ ಅಂತ ಹೇಳಿದ್ದಾರೆ ಗಣೇಶನ. ಸೊ ಅವನಿಗೂ ರಜೆ ಉಂಟಲ್ಲ, ಈಗ ಇವತ್ತು ರಜೆ ಮಾಡಿದ್ದಾರೆ ಹೋಟೆಲ್. ಸೊ ಹಾಗಾಗಿ ಕುಂದಾಪುರ ಸೈಡ್ ಪ್ಲೇಸ್ ಎಲ್ಲ ಒಳ್ಳೆಯದು, ಹೋಗಿ ಬರುವ ಅಂತ ಹೇಳಿದೆ. ನೋಡಿ ಹೋಟೆಲ್ಗೆ ಹೋಗಿದ್ದಾನೆ ನಾನು, ಅದೊಂದು ಸ್ವಲ್ಪ ಎಲ್ಲ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬರ್ತೀನಿ ನಾನು ಅಂತ ಹೇಳಿದೆ. ಸೊ ಹಾಗಾಗಿ ಸುಗ್ಗಿಗೆ ಹೋಗೋದಿಲ್ಲ, ನಾನು ನೋಡ್ತೇನೆ. ಈಗ ಇನ್ಸೆಂಟಿವ್ ಅಂತ ಇರೋದಿಲ್ಲ ಗೈಸ್ ಮಧ್ಯಾಹ್ನ ಮೇಲೆ. ಸೊ ಹಾಗಾಗಿ ಸಂಜೆನೇ ಹೋದ್ರೆ ಆಯಿತು ಅಂತ ನಾನು ಸುಮ್ಮನಾಗಿದ್ದೀನಿ. ನೋಡುವ, ಬರ್ತಾನಂತೆ, ಬಂದಮೇಲೆ ನೋಡುವ ಏನು ಮಾಡೋದಂತ. ಸೊ ಓಕೆ, ಬೈ ಗೈಸ್. ಸೊ ಗೈಸ್, ಗಣೇಶನ ರೂಮ್ ಹತ್ರ ಬಂದಿದೆ. ಸೊ ಇದಕ್ಕೊಂದು ಟಾಪ್ ಬಾಕ್ಸ್ ಆರ್ಡ್ರ್ ಮಾಡಿದ್ದೆ. ಆ ಟಾಪ್ ಬಾಕ್ಸ್ ಹಾಕಲಿಕ್ಕೆ ಸಖತ್ತಾಗಿದೆ, ಗಟ್ಟಿಯಾಗಿದೆ ಮಾತ್ರ. ಚೀಪ್ ಆ್ಯಂಡ್ ಬೆಸ್ಟ್ ಗೈಸ್. ಬೇಕಿದ್ರೆ ಫ್ಲಿಪ್ಕಾರ್ಟಲ್ಲಿದೆ, ಆರ್ಡ್ರ್ ಮಾಡ್ಕೊಳ್ಳಿ. ಸೊ ಅದು ಅಲ್ಲಿ ನೋಡಿ, ಶೋರೂಮಿಂದ ಬಂದಿದ್ದು ಅಲ್ಲಿ ಇಟ್ಟಿದೆ. ಸೊ ಈಗ ಇದಕ್ಕೆ ಇದನ್ನು ಫಿಟ್ ಮಾಡಿದ್ದು. ಇದು ಲಾಗ್ ಎಲ್ಲ ಗಣೇಶನನ್ನ ಯೂಟ್ಯೂಬ್ ಚಾನಲ್ ಬರ್ತದೆ, ಗಣೇಶ್ ಕುಕ್ಕಿಂಗ್ ಚಾನಲ್ ಯೂಟ್ಯೂಬ್ ಚಾನಲ್ಲಿ, ಗಣೇಶ್ ಲಾಗ್ಸ್ ಕುಕ್ಕಿಂಗ್ ಚಾನಲ್. ಸೊ ನೋಡಿ, ನೋಡಿ ರಮದಾನ ಇದು ನೆಕ್ಸ್ಟ್ ಲಾಗಲ್ಲಿ ಬರ್ಬೋದು. ಹಾಂ, ಫ್ರಂಟ್ ಇನ್ನೊಂದು ಬರ್ತದೆ, ಅದೊಂದು ಚೇಂಜ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ನಾವು. ಓಕೆ, ಬೈ ಗೈಸ್.
ಸೊ ಗೈಸ್ ಈಗ ರೂಮಿಗೆ ಬಂದೆ. ಗಣೇಶನ ರೂಮಿಗೆ ಹೋಗಿ ಅದು ಗಾಡಿದೊಂದು ಟಾಪ್ ಬಾಕ್ಸಿಂದು ಅದನ್ನು ಸೆಟ್ ಮಾಡಿಕೊಂಡು ಸುಸ್ತಿದೆ. ಈಗ ರೂಮಿಗೆ ಬಂದೆ. ಇನ್ಸ್ಟಾಮಾರ್ಟಿಗೆ ಹೋಗಿಲ್ಲ ಗೈಸ್. ಈಗ ನೋಡ್ಬೋದು ಗಾಡಿ ಹೆಂಗೆ ಕಾಣ್ತದೆ ಅವನಂತ. ಸೊ ನಾಡ್ದು ಮನೆಗೆ ಹೋಗ್ತಿದ್ದಾನೆ ಗಣೇಶನ. ಸೊ ಹಾಗಾಗಿ ಬ್ಯಾಗ್ ಇಟ್ಕೊಂಡು ಹೋಗ್ಲಿಕ್ಕೆಲ್ಲ ಒಳ್ಳೆ ಆಗುತ್ತೆ ಅಂತ ಅದನ್ನು ಆರ್ಡ್ರ್ ಮಾಡಿದೆ ಇನ್ಸ್ಟಾಮಾರ್ಟ್ ಅಂತೀನಿ, ಫ್ಲಿಪ್ಕಾರ್ಟಲ್ಲಿ. ಸೊ ಬಂದಿತ್ತು, ಹೋಗಿ ಅದನ್ನು ಹಾಕ್ಕೊಂಡು ಸೊ ಸೀದಾ ಈಗ ರೂಮಿಗೆ ಬಂದೆ ನಾನು. ಸೊ ಇನ್ನು ಟ್ರಾವೆಲಿಂಗ್ ಎಲ್ಲ ಮಾಡಬೇಕಂದ್ರೆ ತುಂಬ ಆಸೆ ಇದೆ ಗೈಸ್. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಆಸೆ ಅಂತ ಇಟ್ಕೊಂಡಿದ್ವಿ, ಮೋಟೋ ವ್ಲಾಗಿಂಗ್ ಮಾಡಬೇಕಂತ, ಒಂದೊಂದು ಪ್ಲೇಸಿಗೆಲ್ಲ ಹೋಗಬೇಕು ಅಂತ ಆಸೆ ಇದೆ. ನೋಡುವ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ನೋಡುವ ಆದಷ್ಟು ಬೇಗ ಆಗಲ್ಲ ಅಂತ ಮೋಟೋ ವ್ಲಾಗಿಂಗ್ಸ್ ಮಾಡೋಂಥದ್ದೊಂದು ಏನಂತಾರೆ ಅಂದರೆ ಆ ಜರ್ನಿನೂ ಬೇಗ ಶುರು ಆಗಲಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡೋ ಗೈಸ್ ಯಾವಾಗಿನ ಶುರು ಆಗುತ್ತೋ ಗೊತ್ತಿಲ್ಲ. ಅಲ್ಲಿ ತನಕ ಈಗ ಸದ್ಯಕ್ಕೆ ಡೈಲಿ ಲಾಗ್ಸ್ ಇದೆ. ನಂದು ಏನು ಲೈಫ್ ದಿನದ್ದು ಏನು ಆಗ್ತಾ ಇರುತ್ತೆ ಏನಿಲ್ಲ ಎಲ್ಲದನ್ನು ಇದನ್ನೇ ಮಾಡ್ತಾಯಿದ್ದೀನಿ. ಈಗ ನಾನು ಸದ್ಯಕ್ಕೆ ಏನು ಕೆಲಸ ಮಾಡ್ತೀನಿ ಏನಿಲ್ಲ ಎಲ್ಲ ಗೊತ್ತಿದೆ. ಅದನ್ನು ನೋಡ್ತಾ ಬರ್ತಿರೋರಿಗೆ ಗೊತ್ತಿರುತ್ತೆ. ಸೊ ಓಕೆ ಗೈಸ್, ಮತ್ತೇನಂತ ಹೇಳೋದಿಲ್ಲ ನಾನು. ಸೊ ನೋಡು ಅಪ್ಕಮಿಂಗ್ ವೀಡಿಯೋಸಲ್ಲಿ ಟ್ರಾವೆಲಿಂಗ್ ವೀಡಿಯೋ, ಮೋಟೋ ವ್ಲಾಗಿಂಗ್ ವೀಡಿಯೋ ಈ ಥರ ಬರಲಿ ಅಂತ ಹಾರೈಸಿ ಗೈಸ್. ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಒಂದು ದಯವಿಟ್ಟು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಓಕೆ ನೋಡುವ ಈಗೇನು ಮಾಡಿದೆ. ಮತ್ತೆ ಬರ್ತೀನಿ ಅಂತ ಹೇಳಿದೆ ಗಣೇಶನ. ಮತ್ತೆ ರೋಹಿ ಬರ್ತೀನಿ, ಮತ್ತೆ ಎಲ್ಲಾದರೂ ಹೋಗಿ ಬರುವ ಹೊರಗಡೆ ಅಂತ ಹೇಳಿದ್ದಾನೆ. ಸೊ ಓಕೆ ನೋಡುವ, ಬೈ ಗೈಸ್. ಸೊ ಗೈಸ್ ಹೊರಗಡೆ ಹೋಗಿದ್ದೆ ನಾನು ಮತ್ತು ಗಣೇಶನ. ಸೊ ಹೋಗಿ ಅಲ್ಲಿಂದ ಏನಾದರೂ ಸ್ವಲ್ಪ ಫಾಸ್ಟ್ ಫುಡ್ಡಿಗೆ ಹೋಗಿದ್ದೆ. ಫಾಸ್ಟ್ ಫುಡ್ಡಲ್ಲಿ ಸ್ವಲ್ಪ ರೈಸ್ ಮತ್ತು ಕಬಾಬ್ ತಿಂದು ಸೊ ಹಾಗಾಗಿ ತಿನ್ನಿಸಿ ವಾಪಸ್ ಬಂದೆ ಗೈಸ್. ಗಣೇಶನ ಸೀದಾ ರೂಮಿಗೆ ಹೋದ. ಮನಸ್ಸು ಸೀದಾ ಆಗಿರೋ ಬಂದೇನೋ ಸುಸ್ತಾಗ್ತಾ ಉಂಟು ಗೈಸ್. ಸೊ ಓಕೆ ವಿಡಿಯೋ ಎಡಿಟ್ ಮಾಡಲಿಕ್ಕಿದೆ, ವಿಡಿಯೋ ಎಡಿಟ್ ಮಾಡ್ತೀನಿ. ಸೊ ಮಾಡ್ಕೊಳ್ತೀನಿ. ಟಾಟಾ ಬೈ ಬೈ, ಸ್ಟೇ ಸೇಫ್, ಇನ್ ದ ನೆಕ್ಸ್ಟ್ ಲಾಗ್ ಗೈಸ್, ಬೈ. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣುವುದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಆದರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಕಾಣ್ತಾ ಇರೋಣ ಕನಸುಗಳನ್ನ.